ನೀವೇನಾದ್ರು 2026 ಬ್ರೆಝಾ LXi ತಗೊಬೇಕು ಅಂತ ಇದ್ರೆ ನಿಮ್ಮ ಹತ್ರ ಎರಡು ಆಪ್ಷನ್ ಇರುತ್ತೆ. ಒಂದು ಟರ್ಬೋ ಪೆಟ್ರೋಲ್ ಇಂಜಿನು, ಇನ್ನೊಂದು CNG ಇಂಜಿನು. ಸೊ ನಿಮಗೆ ಯಾವ್ದು ತಗೊಬೇಕು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗಿರುತ್ತೆ. CNG ಇಂಜಿನ್ ಇದೆಯಲ್ಲ, ಇದು ಟರ್ಬೋ ಪೆಟ್ರೋಲ್ ಇಂಜಿನ್ಗಿಂತ 2 ಲಕ್ಷ ರೂಪಾಯಿ ಜಾಸ್ತಿ ಇದೆ ಎಕ್ಸ್ ಶೋರೂಮ್. ಆ್ಯಂಡ್ ಆನ್ ರೋಡು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಿಮಗೆ ವರ್ತಿದ್ಯಾ CNG ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ CNG ತಗೊಬೇಕಾ ಇಲ್ಲ ಅಂತ ಹೇಳಿದ್ರೆ ಟರ್ಬೋ ಬೂಸ್ಟರ್ ಜೆಟ್ ಇಂಜಿನ್ ತಗೊಬೇಕಾ ಅಂತ ಹೇಳ್ಬಿಟ್ಟು. ಹಲೋ, ನನ್ನ ಹೆಸರು ಯಶಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ರೇವ್ ಕನ್ನಡಿಗ ಚಾನಲ್. ಗಾಡಿಯ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಡಿಫ್ರೆನ್ಸ್ ಬಗ್ಗೆನೇ ಮಾತಾಡೋಣ. ಸೊ LXi ಬ್ರೆಝಾ ಟರ್ಬೋ ಪೆಟ್ರೋಲ್ ಇಂಜಿನ್ನು ನಿಮಗೆ 7,40,000 ಎಕ್ಸ್ ಶೋರೂಮ್ ಪ್ರೈಸ್ ಬೀಳುತ್ತೆ. ಅದ್ರ ಮೇಲೆ ಆನ್ ರೋಡ್ ಇನ್ನೊಂದು ಸ್ವಲ್ಪ ಬೀಳುತ್ತೆ. ಮತ್ತು LXi CNG ನಿಮಗೆ ಆಲ್ಮೋಸ್ಟ್ 9,30,000 ಎಕ್ಸ್ ಶೋರೂಮ್ ಬೀಳುತ್ತೆ. ಸೊ ಡಿಫ್ರೆನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 1,90,000, ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಇದೆ ನಿಮಗೆ. 2 ಲಕ್ಷ ರೂಪಾಯಿ ಒಂದು ಸ್ಮಾಲ್ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟೇ. ಸೊ ಇದರಲ್ಲಿ ಮಾರುತಿ ಅವರು ಟರ್ಬೋ ಇಂಜಿನ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ದಾರೆ CNG ಇಂತ. ಯಾಕಂತ ಹೇಳಿದ್ರೆ 4 ಫೀಚರ್ಸ್ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ ಟರ್ಬೋ ಬೂಸ್ಟರ್ ಜೆಟ್ ಇಂಜಿನ್ ನಲ್ಲಿ ರಾದರ್ ದನ್ CNG ಇಲ್ಲಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಏನೇನು ಅಂತ ಹೇಳೋದಾದ್ರೆ. ಇಷ್ಟೊಂದು ಡಿಫ್ರೆನ್ಸ್ ಏನಕ್ಕಪ್ಪ ಬಂತು ಅಂತ ಹೇಳೋದಾದ್ರೆ, 1 ಲೀಟರ್ ಇಂಜಿನ್ ಇದೆಯಲ್ಲ, ಇದು 22% ಸ್ಲ್ಯಾಬಿಗೆ ಬಂದ್ಬಿಡುತ್ತೆ. GST ಸ್ಲ್ಯಾಬ್ಸ್ ಇದೆಯಲ್ಲ ಅದ್ರಲ್ಲಿ 22% ಬರುತ್ತೆ. ಇನ್ನೊಂದು 1.5 ಲೀಟರ್ ಇದೆಯಲ್ಲ, ಇದು ಆಲ್ಮೋಸ್ಟ್ 43-44% GST ಸ್ಲ್ಯಾಬಿಗೆ ಬರುತ್ತೆ. ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಗೌರ್ಮೆಂಟಿಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟಿದಂಗೆ ಆಗುತ್ತೆ. ಸೊ ನಿಮಗೆ ಏನಾದ್ರು ಚೀಪರ್ ಗಾಡಿ ಬೇಕು, ನಿನಗೆ ಸ್ಟ್ರಿಕ್ಟ್ ಬಜೆಟ್ ಇದೆ ಒಂದು 8 ಲಕ್ಷ ರೂಪಾಯಿ ಒಳಗೆ ಅಂತ ಹೇಳಿದ್ರೆ, 8 ಲಕ್ಷ ರೂಪಾಯಿ ಒಳಗೆ ಅಂತ ಹೇಳಿದ್ರೆ ಒಂದು ಟರ್ಬೋ LXi ತಗೊಬಹುದು. ಇಲ್ಲ ನನಗೆ ಒಂಚೂರು ರನ್ನಿಂಗ್ ಜಾಸ್ತಿ ಇದೆ ನನಗೆ ಅಂತ ಹೇಳಿದ್ರೆ CNG ತಗೊಬೋದು. ಸೊ ಅದ್ರ ಬಗ್ಗೆನೂ ಮಾತಾಡೋಣ. ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಟರ್ಬೋ ಪೆಟ್ರೋಲ್ ಇಂಜಿನಲ್ಲಿ 1 ಲೀಟರ್ ಬರುತ್ತೆ. ಅದು 3 ಸಿಲಿಂಡರ್ ಇಂಜಿನು. ನಾನು ತುಂಬ ಸತಿ ಮಾತಾಡಿದ್ದೀನಿ, 3 ಸಿಲಿಂಡರ್ ಇಂಜಿನಲ್ಲಿ ಯಾವಾಗಲೂ ವೈಬ್ರೇಷನ್ ಇದ್ದೇ ಇರುತ್ತೆ. ಸ್ವಲ್ಪ ನಾರು ಆಗಿರ್ಬೋದು, ಜಾಸ್ತಿ ನಾರು ಆಗಿರ್ಬೋದು, ಮಾರುತಿಯವರು ಸ್ವಲ್ಪ ವೈಬ್ರೇಷನ್ ಬಂದೇ ಬರುತ್ತೆ. ಸೊ ಇದರ ಪವರ್ ಬಗ್ಗೆ ಮಾತಾಡಿದ್ರೆ 110 PS ಆಫ್ ಪವರ್ ಮತ್ತು 170 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ. ಸೊ ಆಸ್ ವಿ ಡಿಸ್ಕಸ್ಡ್ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಏನೇನು ಫೀಚರ್ಸ್ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ದೆ. ಇದರಲ್ಲಿ ಈ ಸತಿಯಿಂದ ನಿಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ. ಸೊ ನಿಮಗೆ ಅಂದ್ಕೊಬಹುದು 1 ಲೀಟರ್ ಟರ್ಬೋ ಇಂಜಿನ್ ಅಲ್ಲಿ 110 PS ಆಫ್ ಪವರ್. ಸೊ ನಮಗೆ ಅಂತ ಗಾಡಿ ಸಿಕ್ಕಿಲ್ಲ, ಬಟ್ ತುಂಬಾ ಜನ ಯೂಟ್ಯೂಬರ್ಸ್ಗೆ ಗಾಡಿ ಸಿಕ್ಕಿದೆ 1 ಲೀಟರ್ ಟರ್ಬೋ ಇಂಜಿನ್. ಆ್ಯಂಡ್ ಅವರು ಓಡಿಸಿದ ಮೇಲೆ ಹೇಳಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇಂಜಿನ್, ಮತ್ತೆ ಆ ಟಾರ್ಕಿ ಇಂಜಿನ್ ಇರ್ಬೋದು, ಮತ್ತೆ ಆ ಪವರ್ ಇರ್ಬೋದು. 2500 ಕ್ರಾಸ್ ಆದ ತಕ್ಷಣ ಒಂದು ಟರ್ಬೋ ಕಿಕ್ಕಿನ್ ಆಗುತ್ತಲ್ಲ, ಅದು ಕಾರಿಗೆ ಒಳ್ಳೆ ಪಂಚ್ ಸಿಗುತ್ತಂತೆ. ಸೊ ನಿಮಗೂ ಅಷ್ಟೇ ಹೈವೇಯಲ್ಲಿ ಜಾಸ್ತಿ ಟ್ರಾವೆಲ್ ಮಾಡೋದಿದ್ರೆ ಒಂದ್ಸತಿ ಟರ್ಬೋನ ಚೆಕ್ಔಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಿಮಗೇನಾರ ಗಾಡಿ ನಿಧಾನಕ್ಕೆ ಓಡಿಸ್ತೀನಿ ಅಂತ ಹೇಳಿದ್ರೆ ನೀವು CNG ಕಡೆಗೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನನಗೆ ಒಂಚೂರು ಗಾಡಿ ಯಂಗ್ ಜನ್ರೇಷನ್ ನಾನು ಓಡಿಸ್ತೀನಿ ಅಂತ ಹೇಳಿದ್ರೆ ಟರ್ಬೋ ಬೂಸ್ಟರ್ ಜೆಟ್ ಇಸ್ ಅ ಬೆಂಕಿ ಇಂಜಿನ್ ಅಂತ ಹೇಳ್ತೀನಿ. ಸೊ CNG ಬಗ್ಗೆ ಮಾತಾಡೋದಾದ್ರೆ ಇದು 1.5 ಲೀಟರ್ 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಸೊ 4 ಸಿಲಿಂಡರ್ ಇಂಜಿನ್ ಯಾವತ್ತು ರಿಫೈನ್ ಆಗಿರುತ್ತೆ. ಇದು 88 PS ಆಫ್ ಪವರ್ ಮತ್ತು 121 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲೇ ನೋಡ್ಬೋದು ನಿಮಗೆ 88 ಮತ್ತು 110 PS ಆಫ್ ಪವರ್. ಇಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು PS ಆಫ್ ಪವರ್ ಅಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಹಂಗೆ ಟಾರ್ಕ್ ಅಷ್ಟೇ, ಇದರಲ್ಲಿ 121, CNG 121 ಬರ್ತಾ ಇದೆ. ಅಂಡ್ ನಿಮಗೆ 170 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬೂಸ್ಟರ್ ಜೆಟ್ ಇಂಜಿನ್ ಅಲ್ಲಿ ಬರ್ತಾ ಇದೆ. ಸೊ ಇಲ್ಲೇ ಡಿಫ್ರೆನ್ಸ್ ನಿಮಗೆ ಪಟ ಅಂತ ಗೊತ್ತಾಗ್ಬಿಡುತ್ತೆ, ಡೌಟೇ ಬೇಡ ಯಾರಿಗೂ. CNG ಸ್ವಲ್ಪ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಬರಲ್ಲ, ನಿಮಗೆ ಟರ್ಬೋ ಒಂಚೂರು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ಬರ್ತಾ ಹೋಗುತ್ತೆ. ಸೊ ಗಾಡಿ ಹೆಂಗ್ ಅನ್ಸುತ್ತೆ ಓಡಿಸ್ಬೇಕಾರ ಅಂತ ಹೇಳೋದಾದ್ರೆ, ಟರ್ಬೋ ಬೂಸ್ಟರ್ ಜೆಟ್ ಇಂಜಿನ್ ಓಡಿಸಿದವರೆಲ್ಲ ಹೇಳ್ತಾರೆ ದ ಇಂಜಿನ್ ಈಸ್ ಬೆಂಕಿ ಅಂತ ಹೇಳ್ಬಿಟ್ಟು. ಫ್ರಾಂಕ್ಸ್ ಓಡಿಸಿದ್ದೀನಿ ನಾನು, ಆ್ಯಂಡ್ ಫ್ರಾಂಕ್ಸ್ ಟರ್ಬೋ ಇಂಜಿನ್ನು ಸೇಮ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಸಿಮಿಲರ್ ಆಗೇ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಇಂಜಿನ್ ಅಂತ ಹೇಳ್ಬೋದು. ಮಾರುತಿಯವರು ಡೀಸೆಲ್ ಇಂಜಿನ್ ಬಂದ್ ಮಾಡಿದ್ರು ಪರವಾಗಿಲ್ಲ, ಪೆಟ್ರೋಲ್ ಇಂಜಿನ್ ಅಲ್ಲೇ ಅಷ್ಟು ಮಜಾ ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ನನ್ನ ಪ್ರಕಾರ ಇದೊಂದು ಬೆಸ್ಟ್ ಡೀಲ್ ಆಗ್ಬೋದು. ಯಾಕಂತ ಹೇಳಿದ್ರೆ ಟರ್ಬೋ ಪೆಟ್ರೋಲ್ ಇಂಜಿನ್ ಮಾರುತಿದು ಬೆಸ್ಟ್ ಇದೆ. ಆ್ಯಂಡ್ ಇದರಲ್ಲಿ ಮೈಲೇಜ್ ಸಿಗುತ್ತೆ, ಮತ್ತೆ ಫನ್ನು ಸಿಗುತ್ತೆ. ಆ್ಯಂಡ್ ನಿಮ್ಗೆ ಒಂಚೂರು ಓಡಿಸೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದ್ರೆ ನೀವು ಡೆಫಿನೆಟ್ಲಿ ತಗೊಬೋದು. ಇಲ್ಲ ನನಗೆ ಓಡಿಸೋದ್ರಲ್ಲೇ ಏನು ಇಂಟ್ರೆಸ್ಟ್ ಇಲ್ಲ, ನನಗೆ ಒಂದು ಗಾಡಿ ತಗೊಬೇಕು. CNG ವರ್ಷನ್ ಅಲ್ಲಿ ಡಿಫ್ರೆಂಟ್ ಆಗುತ್ತೆ ಗೇಮು. ಏನೇನಾಗುತ್ತೆ ಅಂತ ಹೇಳೋದಾದ್ರೆ ನಿಮಗೆ ಸಡನ್ ಆಕ್ಸಿಲರೇಷನ್ ಮಾಡೋಕ್ಕಾಗಲ್ಲ. ಹಾಗಂತ ಹೇಳಿದ್ರೆ ತೀರಾ ನಿಮಗೆ ಡಿಫ್ರೆನ್ಸ್ ಬರುತ್ತೆ ಅಂತ ಅಲ್ಲ, ನಿಮಗೆ ಟರ್ಬೋ ಇಂಜಿನ್ಗೂ CNGಗೂ ಡಿಫ್ರೆನ್ಸ್ ಹೇಳ್ತಿದ್ದೀನಿ ಅಷ್ಟೇ. ಸೊ ನೀವು ಆರಾಮಾಗಿ ಗಾಡಿ ಓಡಿಸ್ಬೋದು. ನೀವೇನು ಜಾಸ್ತಿ ಹಂಗಂತ ಹೇಳಿದ್ರೆ ಎಳ್ದು ಓಡಿಸಲ್ಲ ಅಂತ ಹೇಳಿದ್ರೆ CNG ತಗೊಬೋದು. ಸೊ ನಿಮಗೆ ರನ್ನಿಂಗ್ ಏನಾದ್ರು 100 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ, ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು, ಇಲ್ಲ ನನ್ನ ಕಮರ್ಷಿಯಲ್ ಯೂಸಿಗೆ ನಾನು ಗಾಡಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ CNG ಒಂದು ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ CNGಲಿ ಮೈಲೇಜಸ್ ಜಾಸ್ತಿ ಸಿಗುತ್ತೆ. ಆ್ಯಂಡ್ CNG ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 500 ಇಂದ 600 ರೂಪೀಸಲ್ಲಿ ಫುಲ್ ಆಗುತ್ತೆ. ಅದರಲ್ಲಿ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಓಡಾಡ್ಬೋದು. ಇದೆಲ್ಲ
ಇದೆಲ್ಲ ಒಂದೊಂದ್ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ. ಬಟ್ ಯಾರಿಗಾರ ಒಂಚೂರು ಪರ್ಫಾರ್ಮೆನ್ಸ್ ರಿಲೇಟೆಡ್ ಗಾಡಿ ಬೇಕು ಅಂತ ಹೇಳಿದ್ರೆ ದೇ ಕ್ಯಾನ್ ಗೋ ಫಾರ್ ಬೂಸ್ಟರ್ ಜೆಟ್ ಇಂಜಿನ್ಸ್. ಸೊ ಮೈಲೇಜ್ ಬಗ್ಗೆ ಮಾತಾಡೋದಾದ್ರೆ ಮೈಲೇಜ್ ಬಂದ್ಬಿಟ್ಟು ಟರ್ಬೋ ಇಂಜಿನ್ ಕಂಪನಿ 20 ಕ್ಲೇಮ್ ಮಾಡುತ್ತೆ ಅಂಡ್ CNG ಕಂಪನಿ 26 ಕ್ಲೇಮ್ ಮಾಡುತ್ತೆ. ಹಾನೆಸ್ಟ್ ಆಗಿ ಹೇಳೋದಾದ್ರೆ ಟರ್ಬೋ ಇಂಜಿನ್ ಕಿಕ್ಕಿನ್ ಆಗದೆ 2500 RPM ಮೇಲೆ. ಸೊ ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ RPM ಜಾಸ್ತಿ ಆಗ್ತಿದ್ದಂಗೆ ನಿಮಗೆ ಮೈಲೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆನ್ ರೋಡ್ ಅಲ್ಲಿ ಆಸ್ ಅ ರಿಯಲ್ ಕಸ್ಟಮರ್ ಹೇಳೋದಾದ್ರೆ ನಿಮಗೆ 13 ಇಂದ 15 ಒಳಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಟರ್ಬೋದಲ್ಲಿ ಯೂಶಲಿ ಟರ್ಬೋ ಏನಕ್ಕಪ್ಪ ತಗೊಂತಾರೆ, ಟರ್ಬೋ ಕಿಕ್ಕಿನ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಟರ್ಬೋ ಕಿಕ್ಕಿನ್ ಆಗ್ಬೇಕಂದ್ರೆ 2500 RPM ಮೇಲೆ ದಾಟಬೇಕಾಗುತ್ತೆ. ಸೊ ಹಂಗಾಗಿ ನಿಮಗೆ ಮೈಲೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ, ಹಂಗಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬಹುದು ಹೈವೇಸ್ ಅಲ್ಲಿ. ಸೊ CNG ಬರೋದಾದ್ರೆ 26 ಅಂತ ಹೇಳಿದ್ದಾರೆ ಅಂಡ್ ಮಾರುತಿಯವರು CNGಲಿ ಆಲ್ಮೋಸ್ಟ್ ಅಷ್ಟೇ ಡೆಲಿವರ್ ಮಾಡುತ್ತೆ. ಸ್ವಲ್ಪ ಮೇಲೆ ಕೆಳಗಡೆ ಆಗ್ಬೋದು ಬಟ್ ಅಷ್ಟು ಡೆಲಿವರ್ ಮಾಡುತ್ತೆ. ಸೊ ಇನ್ನೊಂದು CNG ಮತ್ತೆ ಪೆಟ್ರೋಲ್ ಇಂಜಿನ್ಗೆ ಡಿಫ್ರೆನ್ಸ್ ಬರುತ್ತೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ಯಾರಪ್ಪ ತಗೊಬೇಕು CNG ಅಂತ ಹೇಳಿದ್ರೆ, ನಾನು ಮಾರ್ನಿಂಗ್ ಒಂದು 30 ಕಿಲೋಮೀಟರ್ ಹೋಗ್ಬೇಕು, ಈವ್ನಿಂಗ್ ಒಂದು 30 ಕಿಲೋಮೀಟರ್ ಹೋಗ್ಬೇಕು, ಅಥವಾ ನನ್ನ ಆಫೀಸ್ ಇಲ್ಲಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿದೆ, ನನಗೆ ಡೈಲಿ ಪೆಟ್ರೋಲ್ ಹಾಕ್ಸಿ 111 ರೂಪಾಯಿ ಆಗಿದೆ ಪೆಟ್ರೋಲ್ ರೇಟ್. ಆಲ್ಮೋಸ್ಟ್ 111 ರೂಪಾಯಿ ಹಾಕ್ಸಕ್ಕಾಗಲ್ಲ, ಗಾಡಿ ಏನು ಜಾಸ್ತಿ ಹೈ ಸ್ಪೀಡಲ್ಲಿ ಓಡಿಸಲ್ಲ, ಹೈ RPM ಅಲ್ಲಿ ಓಡಿಸಲ್ಲ ಅಂತ ಹೇಳಿದ್ರೆ ನೀವು ಕನ್ಸಿಡರ್ ಮಾಡಬಹುದು. ಬಟ್ ನೀವು ಆಲ್ಮೋಸ್ಟ್ 2 lakhs rupees ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಆದ್ರೆ ನೀವು ಡೈಲಿ ಗಾಡಿನ ನಾನು ಬೇರೆದು ಓಡಿಸ್ತೀನಿ, ಬೈಕ್ ಇದೆ ನನ್ನ ಹತ್ರ, ನನ್ನ ಫ್ಯಾಮಿಲಿ ಜೊತೆ ಯಾವಾಗ್ಲಾರು ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ರೆ, ನನಗೆ ಫನ್ ಟು ಡ್ರೈವ್ ಗಾಡಿ ಬೇಕು ಅಂತ ಹೇಳಿದ್ರೆ ನೀವು ಟರ್ಬೋ ಪೆಟ್ರೋಲ್ ಇಂಜಿನ್ಗೆ ಹೋಗ್ಬೋದು. ಇದೆಲ್ಲ ಆಯ್ತಪ್ಪ. ಫೀಚರ್ಸ್ ಏನೇನದ, ಅದು 4 ಫೀಚರ್ಸ್ ಡಿಫ್ರೆನ್ಸ್ ಏನೇನಿದೆ ಅಂತ ಹೇಳಿದ್ರೆ ನಾನು ಹೇಳ್ತಿರೋದು ಟರ್ಬೋ ಇಂಜಿನ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ, ಮತ್ತೆ ಒಂದೊಂದು ಡ್ರೈವರ್ ಅಡ್ಜಸ್ಟ್ ಸೀಟ್ ಬರುತ್ತೆ, ಇನ್ನೊಂದು ಲಾಸ್ಟಿಗೆ ಡಿಫಾಗರ್ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ 1.5 ಲೀಟರ್ CNGಲಿ ಸಿಗಲ್ಲ. ಏನೇನು ಅಡ್ಜಸ್ಟಬಲ್ ಅಡ್ರೆಸ್ ಸಿಗಲ್ಲ, ಡ್ರೈವರ್ ಅಡ್ಜಸ್ಟಬಲ್ ಸೀಟ್ ಸಿಗಲ್ಲ, ಹಂಗಂದ್ರೆ 6 ವೇ ಅಡ್ಜಸ್ಟಬಲ್ ಸೀಟ್ ಸಿಗಲ್ಲ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಗಲ್ಲ, ಅದೇ 1 2 3 4 ಅಂತ ಇರುತ್ತಲ್ಲ ಆ ಸ್ಟೆಪ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ನಿಮಗೆ ರಿಯರ್ ಡಿಫಾಗರ್ ಸಿಗಲ್ಲ. ಸೊ ನೀವು 2 ಲಕ್ಷ ಜಾಸ್ತಿ ಕೊಡ್ತಾ ಇದ್ದೀರಾ, ಫೀಚರ್ ಸ್ವಲ್ಪ ಕಮ್ಮಿ ತಗೊಂತಾ ಇದ್ದೀರಾ 1.5 ಲೀಟರ್ ಅವರು. ಸೊ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ತುಂಬಾ ಜನ ಅನ್ಕೊಂತಾರೆ CNG ತಗೊಂಡಿದ್ದಾನೆ ಬೂಟ್ ಸ್ಪೇಸ್ ಇರಲ್ಲ ಅಂತ ಹೇಳ್ಬಿಟ್ಟು. ಈ ಸತಿ ಬ್ರೆಜಾದವರು ಒಳ್ಳೆ ಗೇಮ್ ನ ಪ್ಲೇ ಮಾಡಿದ್ದಾರೆ. ಹಂಗಂತ ಹೇಳಿದ್ರೆ ಅಂಡರ್ ಬಾಡಿ CNG ಕಿಟ್ ನ ಕೊಟ್ಟಿದ್ದಾರೆ, ಆದ್ರಿಂದ ನಿಮಗೆ ಬೂಟಿಗೆ ಪೂರ್ತಿ ಬೂಟ್ ಸಿಗುತ್ತೆ. ಬಟ್ ನಿಮ್ಗೆ ಯಾವ್ದೇ ತರ ಸ್ಪೇರ್ ಟೈರ್ ಸಿಗಲ್ಲ, ಅದ್ರ ಬದಲು ಪಂಚರ್ ರಿಪೇರಿಂಗ್ ಕಿಟ್ ಅಂತ ಕೊಟ್ಟಿದ್ದಾರೆ. ತುಂಬಾ ಜನ ಅದನ್ನ ಅಪೋಸ್ ಮಾಡ್ತಾರೆ, ಬಟ್ ಏನು ಮಾಡಂಗಿಲ್ಲ. ಕಂಪನಿಯವರು ಒಂದ್ಸತಿ ಡಿಸಿಷನ್ ತಗೊಂಡಾಯ್ತು. ಡಿಫ್ರೆನ್ಸ್ ಏನು, ಎಕ್ಸ್ಟೀರಿಯರ್ ಇಂದ ಡಿಫ್ರೆನ್ಸ್ ಏನು, ಇಂಟೀರಿಯರ್ ಏನೋ 4 ಫೀಚರ್ಸ್ ಇತ್ತೆ, ಇಂಟೀರಿಯರ್ ಆಯ್ತು. ಎಕ್ಸ್ಟೀರಿಯರ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಟರ್ಬೋಗೂ CNGಗೂ ಯಾವುದೇ ತರ ಡಿಫ್ರೆನ್ಸೇ ಇಲ್ಲ. ಸೊ ಅದರಲ್ಲಿ ಏನೇನು ಫೀಚರ್ಸ್ ಬರ್ತೈತೆ ಇದರಲ್ಲಿ ಅದೇ ಫೀಚರ್ಸ್ ಎಕ್ಸ್ಟೀರಿಯರ್ ಇಂದ. ಸೊ ಇನ್ನು ಹೇಳೋದಾದ್ರೆ ನಿಮಗೆ ಟರ್ಬೋದಲ್ಲಿ ಒಂದು ಬ್ಯಾಡ್ಜಿಂಗ್ ಒಂದು ಎಕ್ಸ್ಟ್ರಾ ಸಿಗ್ಬೋದು, ಟರ್ಬೋ ಬೂಸ್ಟರ್ ಜೆಟ್ ಅಂತ. ಅದು ಬಿಟ್ಟು ಇನ್ನೇನು ಫೀಚರ್ಸ್ ಎಕ್ಸ್ಟ್ರಾ ಇಲ್ಲ. ಸೊ ಸೇಫ್ಟಿ ಬಗ್ಗೆ ಮಾತಾಡಿದ್ರೆ ಸೇಮ್ ಎರಡಕ್ಕೂ ಒಂದೇ ತರ ಸೇಫ್ಟಿ ಇದೆ. 6 ಏರ್ ಬ್ಯಾಗ್, CSP, ಇಲ್ಲೋಡ್ ಅಸಿಸ್ಟ್ ಇರ್ಬೋದು, ಮತ್ತೆ ಭಾರತ್ ಎನ್ಕ್ಯಾಪ್ ಅಲ್ಲಿ 5 ಸ್ಟಾರ್ ಸೇಫ್ಟಿ ಸಿಕ್ಕಿದೆ. ಸೊ ಇದೆಲ್ಲ ಸೇಮ್ 1.5 ಲೀಟರ್ಗೂ ಅಷ್ಟೇ, ಬ್ರೆಜಾ 1 ಲೀಟರ್ಗೂ. ಸೊ ಟರ್ಬೋ ಯಾರಪ್ಪ ತಗೊಬೇಕು ಅಂತ ಹೇಳೋದಾದ್ರೆ, ನಾನು ಗಾಡಿ ಜಾಸ್ತಿ ಓಡಿಸಲ್ಲ, ಒಂದು ತಿಂಗಳಿಗೆ 1-2 ಲಾಂಗ್ ಟ್ರಿಪ್ ಹೊಡಿತೀನಿ. ನನ್ನ ಆಫೀಸ್ ಡೈಲಿ ಕಮಿಟರ್ ಯಾವ್ದಾರ ಬೇರೆ ಬೈಕ್ ಇದೆ. ಸೊ ಗಾಡಿ ಮನೇಲೆ ನಿಂತಿರುತ್ತೆ, ಯಾವಾಗ್ಲಾರು ನಂಗೆ ಗಾಡಿ ತಗೊಂಡು ಹೋದ್ಮೇಲೆ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಇರಬೇಕು. ಹಂಗಂತ ಹೇಳಿದ್ರೆ ಟರ್ಬೋ ಕಿಕ್ಕಿನ್ ಆಗಬೇಕು. ಮತ್ತೆ ನಾನು 1.5 ಲಕ್ಷ ಅಥವಾ 2 ಲಕ್ಷ ಕಮ್ಮಿ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಟರ್ಬೋ ಇಂಜಿನಿಗೆ ತಗೊಬೋದು. ಮತ್ತೆ 4 ಫೀಚರ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಟರ್ಬೋ LXi ತಗೊಬೋದು. ಇಲ್ಲಪ್ಪ ನನ್ನ ರನ್ನಿಂಗ್ ಜಾಸ್ತಿ ಇದೆ, ನನ್ನ CNGಲೇ ಓಡಾಡಬೇಕು ಹಂಗಂತ ಹೇಳಿದ್ರೆ ನಾನು CNG ಕಮ್ಮಿ ಕಾಸ್ಟ್ ಆಗುತ್ತೆ ಒಂದು ಸ್ವಲ್ಪ ಅಂತ ಹೇಳೋದಾದ್ರೆ ನೀವು CNGನ ಬೈ ಮಾಡ್ಬೋದು. ಇದೆಲ್ಲ ಆಯ್ತಪ್ಪ. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ನೀವೇ ಕಣ್ಣಾರೆ ನೋಡ್ಬೋದು. 110 PS ಆಫ್ ಪವರ್ ಮತ್ತೆ 88 PS ಆಫ್ ಪವರ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ನೀವು ಓವರ್ಟೇಕಿಂಗ್ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಗಾಡಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೀವು CNGಲಿ ಅಂತೂ ಗೇರ್ ಡೌನ್ ಮಾಡಲೇಬೇಕಾಗುತ್ತೆ. ಸೊ CNGಲಿ ಇನ್ನೊಂದು ನೆಗೆಟಿವ್ ಏನಂತ ಹೇಳಿದ್ರೆ, ಸೊ ನೀವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರ್ತೀರಾ, ಒಂದು ಲಾಂಗ್ ಟ್ರಿಪ್ಪಿಗೆ ಹೋಗ್ತಾ ಇರ್ತೀರಾ. ಸೊ ನಿಮ್ಮ ಜೊತೆ ಫೀಮೇಲ್ ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವೈಫು ಇಲ್ಲ ಅಪ್ಪ ಅಮ್ಮ ಯಾರು ಇರ್ತಾರೆ. CNG ಹಾಕಿಸ್ಕೊಬೇಕಾದ್ರೆ ನೀವು ಗಾಡಿಯಿಂದ ಇಳಿಲೇಬೇಕು, ಅದೊಂದು ರೂಲ್ಸು. ಸೊ ಬಿಸಿಲಲ್ಲಿ ನಿಂತ್ಕೊಂಡು ಅವ್ರನ್ನೆಲ್ಲ ಇಳಿಸಿ CNG ತುಂಬಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸುಸ್ತಾಗ್ತೀರಾ. ಸೊ ಫೈನಲ್ ಆಗಿ ನನ್ನ ಅನಿಸಿಕೆ ಹೇಳೋದಾದ್ರೆ ಇದು ನನ್ನ ಅನಿಸಿಕೆ ಅಷ್ಟೇ, ಯಾರು ಪ್ರಮೋಷನ್ ಆಗಿ ಏನು ಕೊಟ್ಟಿಲ್ಲ. ಸೊ ನೀವೊಬ್ಬ ನಾರ್ಮಲ್ ಪೀಪಲ್ಲು ಯಾವಾಗ್ಲಾರು ಒಂದ್ಸತಿ ಲಾಂಗ್ ಟ್ರಿಪ್ ಹೋಗ್ತೀನಿ, ಗಾಡಿ ಮಜಾ ಬೇಕು, ನಾನು 80,000 ಅಥವಾ 1,80,000 ಕಮ್ಮಿ ಕೊಡ್ತೀನಿ ಅಂತ ಹೇಳೋದಾದ್ರೆ ಡೆಫಿನೆಟ್ಲಿ ಟರ್ಬೋ ಪೆಟ್ರೋಲ್ ಇಂಜಿನಿಗೆ ಹೋಗಿ. CNG ತಗೊಳ್ಳೋದಾದ್ರೆ ನಿಮ್ಮ CNG 9,30,000 ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡಿಗೆ ಬರ್ತಾ ಬರ್ತಾ ಆಲ್ಮೋಸ್ಟ್ 11.20 lakhs 30 lakhs ಆಗುತ್ತೆ. 11.20 30 lakhs ಅಂತೂ ಆಗೇ ಆಗುತ್ತೆ. ಸೊ ಅದ್ರ ಬದಲು
ನೀವು ವಿಕ್ಟೋರಿಸ್ LXi ಬೇಸ್ ಮಾಡಲ್ ತಗೊಬಹುದು. ಸೊ ನಾನು ಹೇಳ್ತೀನಿ ಏನಕ್ಕಪ್ಪ ಅಂತ ಹೇಳೋದಾದ್ರೆ, ಇದು ಆಲ್ಮೋಸ್ಟ್ 13.5 lakhs ಬೀಳುತ್ತೆ ಆನ್ ರೋಡು. ಆಲ್ಮೋಸ್ಟ್ ಸುಜುಕಿ ಅವರು ಡಿಸ್ಕೌಂಟ್ಸ್ ಕೊಡ್ತಾರೆ ಅಂಡ್ ನಿಮಗೆ ಇದು ಆಲ್ಮೋಸ್ಟ್ 12.5 ಅಥವಾ 12 ಸಿಗಬಹುದು ವಿಕ್ಟೋರಿಯಾ CNG ಬೇಸ್ ಮಾಡಲು. ಇದನ್ನ ಅಪ್ಗ್ರೇಡ್ ಮಾಡಿದ್ರೆ ಏನೇನಾಗುತ್ತೆ, ಬ್ರೆಜಾಗಿಂತ ಇದು ತಗೊಂಡ್ರೆ ಏನೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕೀಲೆಸ್ ಎಂಟ್ರಿ ಸಿಗುತ್ತೆ, ಇನ್ಫೋಟೈನ್ಮೆಂಟ್ ಟಚ್ ಸ್ಕ್ರೀನ್ ಸಿಗುತ್ತೆ, ಕಂಪನಿ ಫಿಟೆಡ್. ಯಾವತ್ತಿದ್ರು ಕಂಪನಿ ಫಿಟೆಡ್. ನೆಕ್ಸ್ಟ್ ಬರೋದಾದ್ರೆ ನಿಮಗೆ ಒಂದು ಸೆಗ್ಮೆಂಟ್ ಹಬ್ ಸಿಗುತ್ತೆ, ಸೊ ಸ್ಪೇಷಿಯಸ್ ಗಾಡಿ ಸಿಗುತ್ತೆ. ಸೊ ಇವೆಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು 50,000 ಜಾಸ್ತಿ ಆಗ್ಬಿಟ್ಟು ವಿಕ್ಟೋರಿಯಸ್ LXi ಬೇಸ್ ಮಾಡಲ್ ತಗೊಂತೀನಿ. ನನ್ನ ಕೈಯಲ್ಲಿ ಏನಾರ 12 ರಿಂದ 13 ಲಕ್ಷ ರೂಪಾಯಿ ಇದ್ರೆ ಐ ಜಸ್ಟ್ ಗೋ ಫಾರ್ ಅ ವಿಕ್ಟೋರಿಯಸ್ CNG. ಒಂದು ಸ್ವಲ್ಪ ದೊಡ್ಡ ಗಾಡಿನೂ ಆಗುತ್ತೆ ಆ್ಯಂಡ್ ಏನು ಹಬ್ಬ ಅಂದ್ರೆ ಒಂದು 50,000 ಡಿಫ್ರೆನ್ಸ್ ಬರಬಹುದು. ಇದು ನನ್ನ ಒಪಿನಿಯನ್ನು. ಹೆಂಗನ್ನಿಸ್ತು? ಸೊ ಡಿಫ್ರೆನ್ಸ್ ಒಪಿನಿಯನ್, ಇದು ನನ್ನ ಒಪಿನಿಯನ್ ಆಗಿದೆ. ನಿಮ್ಮ ಒಪಿನಿಯನ್ ಬೇರೆದಾಗಿರ್ಬೋದು ಆ್ಯಂಡ್ ಎಲ್ಲರಿಗೂ ಅವ್ರವ್ರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮಗೆ ಯಾವ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅನುಕೂಲಕ್ಕೆ ತಗೊಳ್ಳಿ ಆ್ಯಂಡ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.